ಇವತ್ತು ಅನೈತಿಕ ಸಂಬಂಧಗಳು ಜಾಸ್ತಿ ಯಾಕೆ ಆಗ್ತಿದಾವೆ ಗೊತ್ತಾ? ನೀವು ಲವ್ ಮಾಡ್ತಾ ಇದ್ದೀರಾ, ಆದ್ರೆ ಎಷ್ಟು ಮಟ್ಟಿಗೆ ಖುಷಿ ಆಗಿದ್ದೀರಾ? ಇವತ್ತಿನ ದಿನದಲ್ಲಿ ಲವ್ ಅನ್ನೋದು ಚೈನಾ ಪ್ರಾಡಕ್ಟ್ ಆಗೋಗಿದೆ. ವಾರಂಟಿ ಗ್ಯಾರಂಟಿ ಏನೂ ಇಲ್ಲ. ಕಾಲೇಜ್ ಫಸ್ಟ್ ಇಯರ್ ಅಲ್ಲಿ ಸ್ಟಾರ್ಟ್ ಆದ ಲವ್ ಕೋರ್ಸ್ ಎಂಡ್ ಆಗೋಷ್ಟರಲ್ಲಿ ಬ್ರೇಕಪ್ ಆಗೋಗಿರುತ್ತೆ. ಅದಕ್ಕೂ ಮೀರಿ ಮನೆಯಲ್ಲಿ ಒಪ್ಸಿ ಜಾತಕ ಓದಿಸಿ ಶಾಸ್ತ್ರೋತ್ರವಾಗಿ ಮದುವೆ ಆದ್ರೂ ಫೋಟೋಗ್ರಾಫರ್ ವೆಡ್ಡಿಂಗ್ ವಿಡಿಯೋ ಎಡಿಟ್ ಮಾಡ್ಕೊಡೋ ಅಷ್ಟರಲ್ಲಿ ಡಿವೋರ್ಸೇ ಆಗೋಗಿರುತ್ತೆ. ಅಕಸ್ಮಾತ್ ತಂದೆ ತಾಯಿ ಸಮಾಜಕ್ಕೆ ಹೆದರಿ ಡಿವೋರ್ಸ್ ತಗೊಳ್ಳದೆ ಮುಂದುವರೆದ್ರೆ ಮದುವೆ ಕೊನೆಯಲ್ಲಿ ಕೊಲೆಯಲ್ಲಿ ಎಂಡ್ ಆಗ್ತಾ ಇದೆ. ಹಾಗಿದ್ರೆ ಈ ಬ್ರೇಕಪ್ ಡಿವೋರ್ಸ್ಗೆ ಕಾರಣ ಏನು? ತುಂಬಾ ಜನರು ಉತ್ತರ ಏನ್ ಗೊತ್ತಾ? ದುಡ್ಡು. ಹೌದು, ದುಡ್ಡು ಕೂಡ ಕಾರಣನೇ. ಆದ್ರೆ ಶ್ರೀಮಂತರಲ್ಲೂ ಡಿವೋರ್ಸ್ ಆಗ್ತಾ ಇದೆ ಅಲ್ವಾ? ಹಾಗಿದ್ರೆ ದುಡ್ಡುಗಿಂತ ದೊಡ್ಡ ಕಾರಣ ಒಂದು ಇರ್ಲೇಬೇಕಲ್ವಾ? ಕೆಲವು ವರ್ಷಗಳ ಹಿಂದೆ ತಮ್ಮ ಗಂಡನನ್ನ ಬಿಟ್ಟು ಬೇರೆ ಗಂಡಸರ ಜೊತೆ ಓಡೋಗಿದ್ದ ಹೆಂಗಸರ ಮೇಲೆ ಒಂದು ಅಧ್ಯಯನ ಮಾಡಲಾಯಿತು. ಅದರಲ್ಲಿ ಬಹುಪಾಲು ಹೆಂಗಸರು ತಾವು ಅನೈತಿಕ ಸಂಬಂಧ ಹೊಂದೋದಿಕ್ಕೆ ಕೊಟ್ಟ ಕಾರಣ ಏನ್ ಗೊತ್ತಾ? ಪ್ರಶಂಸೆ. ಹೌದು, ಮನಿ ಅಲ್ಲ, ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ, ಗಂಡನಿಂದ ಸಿಗದೆ ಇರೋ ಪ್ರಶಂಸೆ. ಇದನ್ನ ಹೆಣ್ಣು ಬಯಸ್ತಾಳೆ. ಆಕೆ ತನ್ನ ಗಂಡನಿಂದ ನೀನ್ ಇವತ್ತು ಚೆನ್ನಾಗ್ ಕಾಣಿಸ್ತಾ ಇದೀಯಾ, ಈ ಡ್ರೆಸ್ ನಿನಗೆ ಚೆನ್ನಾಗ್ ಕಾಣಿಸ್ತಾ ಇದೆ, ನೀ ಮಾಡಿರೋ ಅಡಿಗೆ ಚೆನ್ನಾಗಿದೆ, ಯು ಆರ್ ದ ಬೆಸ್ಟ್ ವೈಫ್ ಅಂತ ಹೇಳೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಈ ಪ್ರಶಂಸೆ ತನ್ನ ಗಂಡ ಕೊಡದೆ ಮತ್ತಿನ್ಯಾರೋ ಕೊಟ್ರೆ ಆಕೆ ಅವ್ರನ್ನೇ ತನ್ನ ಗಂಡ ಅನ್ಕೋತಾಳೆ. ಹಾಗೆ ಗಂಡಂದಿರು ಕೂಡ ಹೆಂಡತಿಯನ್ನ ಬಿಟ್ಟು ಬೇರೆ ಹೆಂಗಸರ ಜೊತೆ ಅನೈತಿಕ ಸಂಬಂಧ ಹೊಂದೋದಿಕ್ಕೆ ಕಾರಣ ಕೂಡ ಇದೇ ಪ್ರಶಂಸೆ. ತಾನು ತನ್ನ ಹೆಂಡತಿಯನ್ನ ಖುಷಿಯಾಗಿಡೋದಿಕ್ಕೆ ಪಟ್ಟ ಶ್ರಮವನ್ನ ಗುರುತಿಸಿ ಪ್ರಶಂಸೆ ಕೊಡದೆ ಬರೀ ಟೀಕೆ ಮಾಡೋ ಹೆಂಡತಿ ಮೇಲೆ ಗಂಡ ಇಂಟ್ರೆಸ್ಟ್ ಕಳ್ಕೊತಾ ಇದ್ದಾನೆ. ಪ್ರೀತಿ ಹೊಸದಾಗಿ ಸ್ಟಾರ್ಟ್ ಆದಾಗ ನಿಮ್ ಮಧ್ಯ ಮಾತು ಎಷ್ಟು ಮಧುರವಾಗಿದ್ದು ನೆನ್ಪು ಮಾಡ್ಕೊಳ್ಳಿ. ಆ ಮಾತು ಈಗ ಯಾಕೆ ಬರ್ತಾ ಇಲ್ಲ? ನಾವು ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಮುಜುಗರ ಪಡ್ತಾ ಇದೀವಿ. ಆದ್ರೆ ದ್ವೇಷ ಮನಸ್ಸಲ್ಲಿ 10% ಇದ್ರೂ 100% ಹೊರ ಹಾಕ್ತಾ ಇದೀವಿ. ಪ್ಲೀಸ್ ಫಾಲೋ ಮೀ.